ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಈರುಳ್ಳಿ, ಕರಿಬೇವು, ಟೊಮೆಟೊ 2 ಟೊಮೆಟೊ ಸಾಕು, ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಅದು ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ, ಕಾಯಿ ತುರಿ, ಕಾಯಿ ನಾನು ಆಲೆ ಮುಂಚೆನೇ ರುಬ್ಬಿಟ್ಕೊಂಡಿದ್ದೆ, ಸ್ವಲ್ಪ ಎಣ್ಣೆ ಇಷ್ಟು ಬೇಕು ನೋಡಿ. ಈಗ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಕಾಯೆಲ್ಲ ಹಾಕ್ಕೊಂಡು ನಾವು ಹೆಚ್ಚಿಟ್ಟಿರುವಂಥ ಟೊಮೆಟೊ ಎಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆನಾ? ಗ್ರೈಂಡ್ ಮಾಡ್ಕೊಂಡು ಈ ಥರ ಪೇಸ್ಟ್ ಆಗಿದೆ. ನೀವು ಖಾರದ ಪುಡಿನ ಪೇಸ್ಟ್ ಒಳಗೇ ಹಾಕ್ಕೊಬೇಕು, ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೇಕು. ಈಗ ಪ್ಯಾನಲ್ಲಿ ಕಾಯೋದಿದೆ, ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಒಂದು 2-3 ಸ್ಪೂನ್ ಹಾಕೊಳ್ಳಿ, ನಮ್ಮದು ಚಿಕ್ಕ ಸ್ಪೂನ್ ಅಲ್ವ ಅದಕ್ಕೋಸ್ಕರ. ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಬೇಕು. ನೆಕ್ಸ್ಟು ಕರಿಬೇವು ಚೆನ್ನಾಗಿ ಸಿಡಿಬೇಕದು. ಬೆಳ್ಳುಳ್ಳಿ, ನಾವು ಹೆಚ್ಚಿಟ್ಟಿರುವಂಥ ಏನೇನು ಫ್ರೈ ಮಾಡೋದಕ್ಕೆ ಹೆಚ್ಚಿಟ್ಟಿದ್ದು ಅದೆಲ್ಲನ ಹಾಕ್ಕೊಂಡು ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಅದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಆದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಇದು ಆಪ್ಷನಲ್. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ. ಆಗಲೇ ರುಬ್ಬಿಟ್ಟಿರುವಂಥ ಪೇಸ್ಟನ್ನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೇಕು. ಈಗ ಒಬ್ಬೊಬ್ರಿಗೆ ತೆಳುಗಿರುತ್ತೆ, ಒಬ್ಬೊಬ್ರು ಗಟ್ಟಿ ಇರುತ್ತಲ್ಲ, ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳೋವಂಥದ್ದು. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ತೆಳುಗಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ, ಆ ಥರ ಹೇಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕುದೀತಿರುವಂಥ ಟೈಮಲ್ಲಿ ಸಾಲ್ಟ್ ಹಾಕಬೇಕು, ಆವಾಗ ಸಾಂಬಾರಿಗೆ ನೀಟಾಗಿ ಹಿಡ್ದಿರುತ್ತೆ. ಮುಂಚೆನೇ ಹಾಕಿದ್ರೆ ಬೆಂದು ಸ್ವಲ್ಪ ಒಂಥರ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಲಾಸ್ಟಿಗೆ ಈ ಥರ ಮಳ್ತಿರುತ್ತಲ್ಲ, ಆಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಮೇಲ್ಗಡೆ ಹಾಕಿದ್ರೆ ಸಾಂಬಾರು ಇನ್ನೂ ಘಮ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಹಾಕಿದ್ರೆ ಹಾಕ್ಬೋದು, ಹಾಕಿಲ್ಲ ಅಂದ್ರೂ ಇರ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಟು. ನೋಡಿದ್ರಲ್ಲ, ಈ ರೀತಿ ಮಾಡಿದ್ರೆ ಅರ್ಜೆಂಟಾಗಿ ಏನು ಮಾಡೋದು ಅಂತಂದರೆ ಈ ರೀತಿ ಮಾಡ್ಬೋದು. 10 ನಿಮಿಷದಲ್ಲಿ ಬ್ಯಾಚುಲರ್ಸ್ಗೆಲ್ಲ ಈಸಿ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.